ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗ್ರಾಮ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಒಬ್ಬರು ವಿಶೇಷ ವ್ಯಕ್ತಿ ಬಂದಿದ್ದಾರೆ. ಅವರು ತುಂಬ ಚಟುವಟಿಕೆಯಾಗಿದ್ದಾರೆ ತಮ್ಮ ಜೀವನದಲ್ಲಿ. ಹಾಗೆ ಬಾಲ್ಯದಲ್ಲಿದ್ದಂಥ ಹವ್ಯಾಸಗಳನ್ನೆಲ್ಲ ಅವರು ಈಗ ಸಾಕಾರ ಮಾಡಿಕೊಂಡಿದ್ದಾರೆ. ಬೊಂಬೆ ತಯಾರಿಕೆ ಇರ್ಬೋದು, ಕೃತಕ ಆಭರಣ ತಯಾರಿಕೆ ಇರ್ಬೋದು, ಹಾಗೆಯೇ ರಂಗೋಲಿಯನ್ನು ಬಿಡಿಸೋದ್ರಲ್ಲಿರ್ಬೋದು. ಹೀಗೆ ಅನೇಕ ಕಡೆ ಶಾಲೆಗಳಲ್ಲಿ, ಕೆಲವು ತರಬೇತಿ ಶಿಬಿರಗಳಲ್ಲಿ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮನ್ನು ತೊಡಗಿಸಿಕೊಂಡವರು ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಪ್ರೇಮ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ತಮಗೂ ಕೂಡ ನಮಸ್ಕಾರ ಮೇಡಮ್. ನಿಮ್ಮ ಬಾಲ್ಯದ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ತೀರಾ? ಹಾಂ, ನನ್ನ ಹೆಸರು ಪ್ರೇಮ ಸಿದ್ದನಗೌಡ ಪಾಟೀಲ್ ಅಂತ. ನನ್ನ ತಮ್ಮನ ಹೆಸರು ರವಿ ಬಸನಗೌಡ ಬಿರಾದಾರ್, ತಂಗಿ ಹೆಸರು ಪ್ರೀತಿ ಬಸನಗೌಡ ಬಿರಾದಾರ್. ನನ್ನ ತಾಯಿ ದೇವಮ್ಮ ಬಸನಗೌಡ ಬಿರಾದಾರ್, ತಂದೆ ಬಸನಗೌಡ ಬಿರಾದಾರ್. ನನಗೆ ಇಬ್ರು ಮುದ್ದಾದ ಮಕ್ಕಳಿದ್ದಾರೆ, ಭಾಗ್ಯಶ್ರೀ ಮತ್ತೆ ಸೌಭಾಗ್ಯ ಅಂತ. ಇಬ್ರು ಕೂಡ ಇಲ್ಲೇ ಹೆಬ್ರಿಯಲ್ಲಿ ಓದ್ಕೊಂಡಿದ್ದಾರೆ. ನನ್ನ ಪತಿ ಸಿದ್ದನಗೌಡ ಪಾಟೀಲ್ ನನ್ನ ಎಲ್ಲ ಕೆಲಸಗಳಿಗೂ ಸಹಕಾರವನ್ನು ನೀಡ್ತಾರೆ. ನನಗೆ ಹೆಚ್ಚು ಸಪೋರ್ಟ್ ಕೊಟ್ಟಿರೋದು ನನಗೆ ತಂದೆ ಇಲ್ಲ ಮೇಡಮ್. 5 ವರ್ಷದಲ್ಲೇ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡೆ. ನನ್ನ ಸಹೋದರ ಮತ್ತೆ ಸಹೋದರಿ ಮೊದಲಿನಿಂದಲೂ ನನಗೆ ಬೆನ್ನೆಲುಬಾಗಿ ನಿಂತವರು ನನ್ನ ಸಹೋದರ ಸಹೋದರಿ. ನನ್ನ ದಾಂಪತ್ಯ ಜೀವನಕ್ಕೆ ಬಂದ ಮೇಲೆ ನನ್ನ ಗಂಡ ಕೂಡ ಯಾವುದಕ್ಕೂ ಅಬ್ಜೆಕ್ಷನ್ ಅನ್ನ ಹೇರಲಿಲ್ಲ. ಆಯ್ತು, ನಿನ್ಗೇನು ಇಷ್ಟ ಅದನ್ನ ಮಾಡು, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗ್ತದೆ. ಮನೆಯವ್ರ ಸಪೋರ್ಟ್ ಇದ್ದರೆ ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ಬಾಲ್ಯ ನೀವು ಹೇಳಿದಾಗೆ ತುಂಬ ಮೆಮೊರೇಬಲ್ ಮೇಡಮ್ ಬಾಲ್ಯ ಅನ್ನೋದು. ಯಾಕೆಂದ್ರೆ ನಾನು 5 ವರ್ಷದಲ್ಲೇ ತಂದೆಯನ್ನು ಕಳ್ಕೊಂಡೆ ಅಂತ ಹೇಳಿದೆ. ತಮ್ಮ ನನಗೊಂದು 2 ವರ್ಷ ಚಿಕ್ಕವನು ನನಗಿಂತ. ತಂಗಿ ತುಂಬ ಚಿಕ್ಕ ಮಗು, ಆಗ 8-9 ತಿಂಗಳ ಮಗು ಮಾತ್ರ. ಮತ್ತು ಅವರೆಲ್ಲರೂ ಒಂದು ಹಂತದಲ್ಲಿ ಇದ್ದಾರೆ. ಬಟ್ ನನ್ನ ಬಾಲ್ಯದಲ್ಲಿ ನಾನು ಬೆಳೆದದ್ದು ನನ್ನ ಅಜ್ಜ ಅಜ್ಜಿ ಮನೆಯಲ್ಲಿ. ಸಿಂದಗಿ ತಾಲೂಕು ಕೋರ್ವಾರ್ ಅಂತ ಬರುತ್ತೆ ಮೇಡಮ್, ಅಲ್ಲೇ ಬೆಳೆದದ್ದೆ ನಾನು. ಅಜ್ಜ ಅಜ್ಜಿ ತುಂಬಾ ಮುದ್ದು ಮಾಡಿ ಸಾಕಿದ್ರು 3 ಮಕ್ಕಳನ್ನ. ನನ್ನ ಅಮ್ಮನಿಗೆ ಕಷ್ಟ ಆಗಬಾರ್ದು ಅಂತ ನಾನು ಅವ್ರ ಹತ್ರನೇ ಬೆಳೆದೆ. ನಂತರದಲ್ಲಿ ನಾನು ಅಪ್ಪನ ಮನೆಗೆ ಬಂದೆ. ಇವತ್ತು ನಾನು ಏನಾದರೂ ಹೆಚ್ಚು ಕಲ್ತಿದ್ದೀನಿ, ಹೆಚ್ಚು ಒಂದು ನಿಮ್ಮೊಂದಿಗೆ ಇವತ್ತು ಮಾತಾಡೋಕೊಂದು ಅವಕಾಶ ಸಿಕ್ಕಿದೆ ಅಂದರೆ ನಾನು ಅಜ್ಜಿ ಒಟ್ಟಿಗೆ ಇದೇನು ಮಾಡಬೇಕು, ಇದು ಹೇಗಿರುತ್ತೆ, ಇದನ್ನು ನನಗೆ ಕಲಿಸ್ಕೊಡು. ಅದು ಏನಾದರೂ ಆಗಿರ್ಬೋದು, ಅದು ಅಡುಗೆ ಆಗಿರ್ಬೋದು ಅಥವಾ ಅವ್ರು ಮಾಡ್ತಿರೋಂಥ ಕೆಲಸ ಆಗಿರ್ಬೋದು. ಅವ್ರು ಹೇಳೋರು ನಿನಗೆ ಬರೋದಿಲ್ಲ ಬೇಡ ಅಂತ. ರೊಟ್ಟಿ ತಟ್ಟೋದನ್ನ ಹಿಡಿದು ಅಜ್ಜಿ ನನಗಿದು ಹೇಳ್ಕೊಡು, ನನಗಿದು ಕಲಿಸ್ಕೊಡು. ಇಲ್ಲ, ಹಿಟ್ಟೆಲ್ಲ ಹಾಳು ಮಾಡ್ತೀಯಾ, ಬೇಡ ನೀನು ಕಲಿಯೋದು. ಆದರೂ ಬಿಡ್ತಿರ್ಲಿಲ್ಲ. ತಂದೆ ಮಾಡಿ ಅಜ್ಜಿ ಹತ್ರ ಅದನ್ನ ಇಸ್ಕೊಂಡು ಕಾಡಿಬೇಡಿ ಮಾಡ್ತಿದ್ದೆ. ಅಮ್ಮ ಕೊಡ್ತಿರ್ಲಿಲ್ಲ, ಅದು ಹಾಳಾಗುತ್ತೆ ಅನ್ನೋದೇ ಅಮ್ಮನ ಪಾಲಿಸಿ. ಆದ್ರೆ ಅಜ್ಜಿ ಹಾಗೆ ಮಾಡ್ತಿರ್ಲಿಲ್ಲ. ನಾನು ಗಲಾಟೆ ಮಾಡಿದ್ರೆ ಸಾಕು, ಮೊಮ್ಮಗಳು ಅಳ್ತಾಳೆ ಅಂತ ಎಲ್ಲ ಕೊಟ್ಬಿಡೋರು. ಆದ್ರೆ ಅಜ್ಜ ಅಜ್ಜಿನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ನಿಜವಾಗ್ಲೂ ಒಂದ್ ಕಡೆ ಕಳ್ಕೊಂಡಿದ್ದೀನಿ ಅನ್ನೋ ಹಳಾಳಿ ಇದೆ. ಆದ್ರೆ ಇವತ್ತು ನಾನು ಸ್ವಲ್ಪ ಏನಾದ್ರೂ ಬೆಳೀತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅವರಲ್ಲ ಅನ್ನೋ ಹೆಮ್ಮೆ ಕೂಡ ನನಗಿದೆ. ತುಂಬಾ ಖುಷಿ ಇದೆ ಮೇಡಮ್ ಅವ್ರ ವಿಚಾರದಲ್ಲಿ. ಇನ್ನು ನನ್ನ ಶಾಲಾ ದಿನಗಳಲ್ಲೂ ಕೂಡ ನನ್ನ ಜೊತೆಗೆ ಓದಿದವರು ಇರ್ಬೋದು, ಸುಧಾ ಅಂತ ನನ್ನ ಫ್ರೆಂಡು. ಇವತ್ತು ನಾನು ಯಾವುದಾದ್ರೂ ಕ್ಷೇತ್ರದಲ್ಲಿ ತೊಡಗಿದ್ದೀನಿ ಅಂದ್ರೆ ಅವಳು ಕೂಡ ಹಾಗೇನೆ. ನೋಡೋಣ ನೀನೇನ್ ಮಾಡ್ತೀಯಾ ಮಾಡು ಅಂತ. ನನ್ನ ಪ್ರಭು ಅಂತ ಹೇಳಿ, ಅವನು ಕೂಡ ನನ್ನ ಜೊತೆಯಲ್ಲಿ ಕಲ್ತಿರುವಂತವ್ರು, ಚಿಕ್ಕಮ್ಮನ ಮಗ ಪ್ರಭು ಕಳಿಸಿದ್ದೆ. ತುಂಬಾ ಅವನು ಕೂಡ ಸಪೋರ್ಟಿವ್ ಆಗಿ ಹೇಳೋನು, ಮಾಡ್ತೀಯ ಪ್ರೇಮ, ನೀನ್ ಮಾಡು, ಬಿಡ್ಬೇಡ, ನಾನು ಏನೇ ಮಾಡಲಿ ಅದು ಚಿಕ್ಕದಿರ್ಲಿ, ಇಲ್ಲ ಚೆನ್ನಾಗಿದೆ ಅಂತ ಹೇಳಿ ನನ್ನನ್ನ ಬೆಂತಟ್ಟಿದ ಉದಾಹರಣೆಗಳು 100 ಉಂಟು. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೋತೀನಿ. ಇತ್ತೀಚೆಗೆ ಪರಿಚಯ ಆದಂತಹ ರೇಷ್ಮಾ ಅಂತ, ಅವಳು ಕೂಡ ಈ ಭಾಗದಲ್ಲಿ ಪರಿಚಯ. ಅವಳನ್ನು ಕೂಡ ನಾನು ತುಂಬಾ ನೆನೆಸ್ಕೋತೇನೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವ ಕಾರ್ಯಕ್ರಮನೂ ಬಿಟ್ಕೊಡ್ಬೇಡ, ಚೆನ್ನಾಗಿ ಮಾಡ್ತಿದ್ದೀಯಾ ಮಾಡು ಅಂತ ಸಪೋರ್ಟಿವ್ ಆಗಿರ್ತಾರೆ. ತುಂಬಾ ಖುಷಿ ಇದೆ ಮೇಡಮ್. ಜೊತೆಗೆ ಇನ್ನು ನನ್ನ ಬಾಲ್ಯವನ್ನ ಮುಗಿಸಿ ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ನಾನು ಬಾಲ್ಯವನ್ನೆಲ್ಲ ಅಜ್ಜಿ ಮನೆಯಲ್ಲೇ ಕಳೆದೆ. ಅದರ ನಂತರದಲ್ಲಿ ತಂದೆಗೆ ಮನೆಗೆ ಬಂದು 10th ವರೆಗೂ ಓದಿದೆ. 10th ನಂತರ ನಾನು ಶಾಪೂರಲ್ಲಿ ಓದಿದೆ ಮೇಡಮ್, ಕುಯಿನಪ್ರಿಗೆ. ಅಲ್ಲಿ ನಾನು ಕ್ಲಾಸನ್ನು ಅಟೆಂಡ್ ಮಾಡ್ತಿದ್ದೆ, ಬೇರೆ ಕಡೆ ನನ್ನ ಅಡ್ಮಿಷನ್ ಇತ್ತು. ಅದರ ನಂತರದಲ್ಲಿ ನನ್ನ ಅಡ್ಮಿಷನ್ನ ಶಾಪೂರಲ್ಲಿ ಆಗಿರೋದ್ರಿಂದ ಅಲ್ಲಿಗೆ ಹೋಗಿ ಪರೀಕ್ಷೆಯನ್ನು ಬರೆದು ವಾಪಸ್ ಬಂದೆ. ಅದಾದ್ಮೇಲೆ ನನ್ನ ಡಿಗ್ರಿನ ಬಸವನ ಬಾಗೇವಾಡಿಯಲ್ಲಿ, ನನ್ನ ತಾಲೂಕದು, ಆ ತಾಲೂಕಿನಲ್ಲೇ ನಾನು ಡಿಗ್ರಿಯನ್ನು ಅಡ್ಮಿಷನ್ ಮಾಡಿಕೊಂಡೆ. ಡಿಗ್ರಿಗೆ ಬರುವಾಗಲೇ ನನಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುವಂಥ ಅವಕಾಶ ಬಂತು. ಆಯಿತು, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟೆ. ಅತ್ತೆ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು, ನನಗೆ ಯಾವುದಕ್ಕೂ ಬೇಡ ಅಂತಿರಲಿಲ್ಲ. ನಾನಂತ ಅತ್ತೆನ ಪಡೆಯೋಕೆ ಪುಣ್ಯ ಮಾಡಿದ್ದೆ ಅಂತ ಹೇಳ್ತೇನೆ. ಅತ್ತೆ ಸಪೋರ್ಟ್ ಇರೋದ್ರಿಂದ ಊರಿನ ಜನಗಳು ಕೂಡ ಅಷ್ಟೇನೆ ತುಂಬ ಒಳ್ಳೆಯವರು. ನನ್ನನ್ನು ಒಳ್ಳೆ ಮನೆ ಮಗಳ ಥರ ನೋಡ್ಕೊಂಡಿದ್ದಾರೆ.
ಹಾಗಾಗಿ ನಾನೆಲ್ಲರಿಗೂ ಈ ಒಂದು ಮಾಧ್ಯಮದ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನೀವು ನಾಣ್ಯಗಳ ಸಂಗ್ರಹ ಮಾಡಿದ್ದೀರಿ, ಹೆಚ್ಚು ಕಡಿಮೆ ಒಂದು 200 ವರ್ಷಕ್ಕೂ ಹಳೆಯದಾದ ನಾಣ್ಯಗಳು. ಹೌದು ಮೇಡಮ್. ಇವುಗಳ ಬಗ್ಗೆ ನಿಮಗೆ ಆಸಕ್ತಿ ಹೇಗೆ ಹುಟ್ಟಿತು? ಈ ಒಂದು ನಾಣ್ಯಗಳ ಆಸಕ್ತಿ ಅಂದ್ರೆ ಮೇಡಮ್, ಮೊದಲು ಚಿಕ್ಕವಳಿರುವಾಗ ದುಡ್ಡು ಅಂದ್ರೆ ಒಂದು ನನಗೆ ಬೇಕು ಅನ್ನೋದಿತ್ತು. ಆ ದುಡ್ಡಿಗೆ ಬೆಲೆ ಏನಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದ್ರೆ ಇದು ಹಳೆ ನಾಣ್ಯ ಅಂತ ಬೇಡ ಅಂತ ಕೆಲವೊಮ್ಮೆ ಚಲಾವಣೆಗೆ ಇರ್ಲಿಲ್ಲ. ಆದ್ರೆ ಗೊತ್ತಿರದೆ ಜನ ಹೇಳೋರು ಇದು ಒಂದ್ ಟೈಮಲ್ಲಿ ಬೆಲೆ ಬಾಳುತ್ತೆ ಅಂತ ಸುಮ್ಮನೆ ಹಾಕಿಟ್ಟಿದ್ರು ಅಜ್ಜಿ ಅದನ್ನ. ಆದ್ರೆ ನನ್ಗೇನಾಯ್ತು, ಸ್ವಲ್ಪ ಹೋದ್ಮೇಲೆ ಶಾಲೆಗಳಲ್ಲಿ ಯಾವ್ದಾದ್ರು ಸಂಗ್ರಹಣೆ ಮಾಡಿದ್ರೆ ತೋರಿಸಿ ಅಂತ ಅಜ್ಜ ಅಜ್ಜಿ ಇಟ್ಟಿರೋದನ್ನೇ ನಾನ್ ತಗೊಂಡು ಹೋಗಿ ನಾನ್ ಸಂಗ್ರಹಣೆ ಮಾಡಿದೆ, ತೋರಿಸ್ದೆ ಅದನ್ನ. ಓ, ಇಷ್ಟೆಲ್ಲ ಸಂಗ್ರಹಣೆ ಮಾಡಿದ್ದೇನೆ ಅಂತ ನನ್ಗೆ ಗಚ್ಚಿನ ಮಠ್ ಸರ್ ಅಂತ ಇದ್ರು, ಶಬಾಷ್ ಅಂತ ಹೇಳಿ ಅವ್ರು ಬಂದು ತಟ್ಟಿದ್ರು. ಅದೊಂದು ಖುಷಿ ಆಯ್ತು ನನಗೆ. ಇದು ನನ್ನ ಸ್ವಂತ ಊರಿನವರು. ಅವ್ರು ಹೇಳಿದ್ದಕ್ಕೆ ನಾನು ಇದನ್ನ ಹೀಗೆ ಉಳಿಸ್ಕೊಂಡ್ ಬರ್ಬೇಕು, ಮುಂದಕ್ಕೆ ಹೋದ್ರೆ ನನ್ಗೆ ಅನುಕೂಲ ಆಗ್ತದೆ ಅಂತ ಅಜ್ಜಿ ಹತ್ರ ಯಾವ್ದಾದ್ರು ಬಂದ್ರೆ ಸಾಕು, ಅಜ್ಜಿ ಇದು ನನ್ ಕೊಡು, ಇಲ್ಲ ಇದು ಈಗ ನಡೀತಿಲ್ಲ, ಪರವಾಗಿಲ್ಲ ಅಜ್ಜಿ ನನಗ್ ಕೊಡು, ನಾನು ಇಟ್ಕೊಂಡು ಶಾಲೆಯಲ್ಲಿ ತೋರಿಸ್ಲಿಕ್ಕೆ ಆಗ್ತದೆ ಅಂತ ಬಂದೆ. ಆದ್ರೆ ನನಗೆ ಅಮೂಲ್ಯವಾದಂತಹ ಬೆಳ್ಳಿ ನಾಣ್ಯಗಳು ಸಿಕ್ಕದ್ದು ಸ್ವಲ್ಪ ಟೈಮ್ ಕಳೆದ ಮೇಲೆ ಮೇಡಮ್. ಯಾಕಂದ್ರೆ ಚಿಕ್ಕಳು ಅಂತ ಮೊದ್ಲು ಯಾವುದನ್ನು ಕೊಡ್ಲಿಲ್ಲ ನನಗೆ. ಅದರ ನಂತರದಲ್ಲಿ ಅವರ ಹೆಚ್ಚು ಕಡಿಮೆ ಅಂತ್ಯಕಾಲದ ಹತ್ತತ್ರದಲ್ಲಿ ನನಗೆ ಬೆಳ್ಳಿಯ ನಾಣ್ಯಗಳನ್ನ ಕೊಟ್ಟರು. ಒಂದೆರಡು ಬೆಳ್ಳಿಯ ನಾಣ್ಯಗಳನ್ನ ಬೇರೆಯವ್ರ ಕಡೆಯಿಂದ ನಾನು ಪಡೆದುಕೊಂಡದ್ದು, ದುಡ್ಡು ಕೊಟ್ಟು ಪಡೆದುಕೊಂಡದ್ದು ಕೂಡ ಉಂಟು. ಆದ್ರೆ ನನಗೆ ಎಲ್ಲ ಬಳುವಳಿಯಾಗಿ ಬಂದದ್ದು ನನ್ನ ಅಜ್ಜಿ ತಾತನಿಂದ. ಅದರ ನಂತರದಲ್ಲಿ ಈಗ ನಿಮ್ಮ ಹತ್ರ ಇದೆ ಅಂದ್ರೂ ಕೂಡ ಮೇಡಮ್ ಇದಕ್ಕೇನು ಡಿಮ್ಯಾಂಡ್ ಇದೆ, ನನಗೆ ಇದೊಂದು ಸ್ಟಾಕ್ ಮಾಡ್ತಿದ್ದೇನೆ, ಇದನ್ನ ಕೆಲವೊಂದು ಶಾಲೆಗಳಿಗೆ ನನಗೆ ತೋರಿಸ್ಲಿಕ್ಕೆ ಬೇಕು, ನಾಳೆ ಇದರ ಮೌಲ್ಯ ಏನು ಅಂತ ಜನಗಳಿಗೆ ಗೊತ್ತಾಗಬೇಕು, ಹಳೆದು ಅಂತ ಯಾವುದನ್ನು ಬಿಸಾಕಬಾರ್ದು, ಇದು ಜನರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಗುರುತಿಸೋದಕ್ಕಾಗಿ ಅದರ ಒಂದು ಹವ್ಯಾಸವನ್ನು ಹಾಗೆ ಕಂಟಿನ್ಯೂ ಮಾಡಿದೆ ಮೇಡಮ್. ನೀವು ತರಬೇತಿ ಕೊಟ್ಟಂತ ಶಿಬಿರಗಳಲ್ಲಿ ಮತ್ತೆ ನೀವು ಭೇಟಿ ಕೊಟ್ಟಂತ ಶಾಲೆಗಳಲ್ಲಿ ಇದ್ರ ಬಗ್ಗೆ ನೀವು ಮಕ್ಕಳಿಗೆ ಮಾಹಿತಿಯನ್ನ ನೀಡ್ತೀರಿ. ಯಾವ ತರ ಮಾಹಿತಿ ಕೊಡ್ತೀರಿ? ಅಂದ್ರೆ ಈ ಕಾಯಿನ್, ಈ ನಾಣ್ಯ ಇಂಥ ಇಸ್ವಿಲಿತ್ತು, ಇಂಥವರ ಆಳ್ವಿಕೆಯಲ್ಲಿತ್ತು, ಈಗ ಒಂದು ಅದರ ಬೆಲೆ ಕೂಡ ಹೇಳ್ಬೇಕಾಗತ್ತೆ. ಖಂಡಿತ. ವಿಕ್ಟೋರಿಯಾ ರಾಣಿಯ ಕಾಲದ ಒಂದು ನಾಣ್ಯವನ್ನ ನಾನು ಪರಿಚಯಿಸಿದೆ, ಬೆಳ್ಳಿಯ ನಾಣ್ಯ. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ತಾಮ್ರ ಇತ್ತು, ಎಷ್ಟು ಪ್ರಮಾಣದಲ್ಲಿ ನಿಕ್ಕಲ್ ಇತ್ತು, ಎಷ್ಟು ಪ್ರಮಾಣದಲ್ಲಿ ಬೆಳ್ಳಿ ಇತ್ತು, ಅದರ ಸಂಪೂರ್ಣ ಪರಿಚಯವನ್ನ ಆ ಮಕ್ಕಳಿಗೆ ಮಾಡಿಸ್ತೇನೆ. ಆಗ ಮಾತ್ರ ಅದು ಮನದಟ್ಟಾಗ್ತದೆ. ಹಾಗಾಗಿ ಸುಮಾರು ಶಾಲೆಗಳು ಇಲ್ಲ ನಮ್ಮ ಶಾಲೆಗೂ ಒಂದು ಬಂದು ನೀವು ಪಾಠ ಮಾಡಿ ಹಾಗೆ ಕೇಳಿ ಪಡೆದ ಶಾಲೆಗಳು ಸುಮಾರಿದೆ. ಜೊತೆಗೆ ನಾನು ರಜಾ ಮಜಾ ಅನ್ನುವಂತ ಒಂದು ಸುನಿತಾ ಹೆಬ್ಬಾರ್ ಅಂತ ಈ ಒಂದು ನಾಣ್ಯಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದವರು, ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದವರೇ. ಬಹಳ ಖುಷಿ ಆಯ್ತು ಮೇಡಮ್. ತುಂಬಾ ಒಳ್ಳೆ ಮುಗ್ಧ ಮನಸ್ಸಿನವರು, ತುಂಬಾ ಒಳ್ಳೆಯವರು ಕೂಡ. ನನ್ನ ಒಂದು ನಾಣ್ಯಗಳ ವಿಚಾರವನ್ನ ಮೊದಲನೇದಾಗಿ ವೇದಿಕೆಗೆ ತಂದವರು ಸುನಿತಾ ಹೆಬ್ಬಾರ್ ಮೇಡಮ್. ಇಷ್ಟೆಲ್ಲಾ ನಾಣ್ಯಗಳನ್ನ ನೀನ್ ಇಟ್ಟಿದ್ಯಾ, ನನ್ಗೆ ಗೊತ್ತಿರ್ಲಿಲ್ಲ ಪ್ರೇಮ ಈ ಒಂದು ಹವ್ಯಾಸ ನಿನಗಿದೆ ಅಂತ. ನಂದು ರಜಾ ಮಜಾ ಅಂತ ಒಂದು ಕಾರ್ಯಕ್ರಮ ನಡೀತಿದೆ, ಈ ಕಾರ್ಯಕ್ರಮದಲ್ಲಿ ನಿನ್ನ ಹಣವನ್ನ ತಂದು ನಿನ್ನ ನಾಣ್ಯಗಳ ಪರಿಚಯವನ್ನ ನಮ್ಮ ಮಕ್ಕಳಿಗೆ ಮಾಡಿಸ್ಬೇಕು ಅಂತ ನನಗೆ ಒಂದು KV ಐಡಿಯಾ ಇನ್ಫಿನಿಟಿಯಲ್ಲಿ ನಾನು ವರ್ಕ್ ಮಾಡ್ತಿರೋದು ಮೇಡಮ್, ಮೆಸ್ಕಾಮ್ ಹೆಬ್ರಿಯಲ್ಲಿ. ಅಲ್ಲಿ ಒಂದು ತಮ್ಮ ಒಂದು ಬಿಲ್ ಅನ್ನ ಪೇ ಮಾಡ್ಲಿಕ್ಕೆ ಬಂದಾಗ ಅವರ ನನ್ನ ಪರಿಚಯ ಆಯ್ತು. ಆ ಪರಿಚಯದಲ್ಲಿ ಇವತ್ತು ನೀವು ನಮ್ಮ ಕ್ಲಾಸಿಗೆ ಬಂದು ನೀವು ಒಂದು ತರಬೇತಿಯನ್ನು ಕೊಡ್ಬೇಕು, ಮಕ್ಕಳಿಗೆ ಇದರ ಪರಿಚಯ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಕೂಡ ಅವರ ಒಂದು ಹೇಳಿಕೆಯ ಮೇರೆಗೆ ಹೋದೆ ಮೇಡಮ್. ತುಂಬಾ ಚೆನ್ನಾಗಿ ಕ್ಲಾಸ್ ಆಯ್ತು. ಮಕ್ಕಳು ಕೂಡ ತುಂಬಾ ಆಶ್ಚರ್ಯಪಟ್ರು. ಓ, ಮುಟ್ಟಿ ನೋಡ್ತಿದ್ದೇವೆ ಮೇಡಮ್, ನಾವಿದನ್ನ ಹಾಳೆಗಳಲ್ಲಿ ನೋಡಿದ್ವಿ, ಪುಸ್ತಕದಲ್ಲಿ ನೋಡಿದ್ವಿ, ಇದು ಒರಿಜಿನಲ್ ಅಂತ ನಮಗೆ ತುಂಬಾ ಖುಷಿ ಆಗ್ತಿದೆ, ನಾವು ಕೂಡ ಇನ್ಮೇಲೆ ಈ ಹಣವನ್ನು ಸಂಗ್ರಹಣೆ ಮಾಡ್ತೀವಿ ಅಂತ ಮಕ್ಕಳು ತುಂಬಾ ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡ್ರು. ಅಲ್ಲಿ 1 to 10th ವರೆಗೂ, 10th ಏನಿರ್ಲಿಲ್ಲ ಮೇಡಮ್, 9th ಅನ್ಕೋತೇನೆ, ಆ ಕ್ಲಾಸಿನ ಮಕ್ಕಳಿದ್ರು. ಕಡೆಗೆ ಮಾರನೇ ದಿವಸ ನನಗೆ ತಂದು ತೋರ್ಸ್ಲಿಕ್ಕೆ ಶುರು ಮಾಡಿದ್ರು ಅವರು. ಅದನ್ನ ನೋಡಿ ನನಗೆ ಖುಷಿ ಆಯ್ತು. ಓ, ಇದೊಂದು ಒಳ್ಳೆ ಬೆಳವಣಿಗೆ ಅಲ್ಲ, ಹೀಗೂ ಮಾಡಬಹುದು ಅನ್ನೋದನ್ನ ಅವರು ತುಂಬಾ ಸ್ಪೀಡ್ ಆಗಿ ಅರ್ಥ ಮಾಡ್ಕೊಂಡ್ರು. ಅಲ್ಲ ಮೇಡಮ್ ಹತ್ರ ಇದೆ ಅಂದ್ರೆ ನಾವು ಸಂಗ್ರಹಣೆ ಮಾಡ್ಬೇಕು. ನಾನು ಅವರಲ್ಲಿ ಕಂಡದ್ದು ಸಂಗ್ರಹಣೆ ಮಾಡಿಸೋದನ್ನ ಸ್ಟಾರ್ಟ್ ಮಾಡದ್ನಲ್ಲ ಅಂತ ಖುಷಿ ಆಯ್ತು. ಅದರ ನಂತರದಲ್ಲಿ ನಾನು ಒಂದು ಉದಯವಾಣಿ ಪತ್ರಕರ್ತರೊಬ್ಬರು ನನ್ನನ್ನ ಒಂದು ತರಬೇತಿಗಾಗಿ ಕರೆದು, ಕೃತಕ ಆವರಣದ ತರಬೇತಿಗೆ. ಅವ್ರದ್ದು ಚಾಣಕ್ಯ ಅಂತ ಹೇಳಿ ಮೇಡಮ್, ಚಾಣಕ್ಯ ಟ್ಯುಟೋರಿಯಲ್ ಅಂತ, ಅಲ್ಲಿ ಕೃತಕ ಆವರಣದ ತಯಾರಿಕೆ ಕರೆದಾಗ ಅಲ್ಲೂ ಕೃತಕ ಆವರಣದ ತಯಾರಿಕೆಯನ್ನ ನಾನು ಮಾಡಿದೆ. ಅದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಹೇಗೆ ಉಂಟಾದದ್ದು? ನನ್ನ ಎಲ್ಲ ಹವ್ಯಾಸಗಳು ಬಾಲ್ಯದಿಂದ ಬಂದದ್ದು ಮೇಡಮ್. ನಾನು ಹೇಳಿದೆ ನಿಮ್ಗೆ ಫಸ್ಟ್ ಅಜ್ಜನಿಂದ ಬಂದದ್ದು ಅಂತ. ನಾನು ಹೇಳ್ತೀನಿಲ್ಲ, ಅಜ್ಜಿ ಒಂದ್ ಲಾಡು ಮಾಡಾಕಾದ್ರೆ ನನ್ ಗಲಾಟೆಗೆ ಒಂದ್ ಲಾಡು ಮಾಡೋರು. ಅವರ ಅರ್ಜೆಂಟಿಗೆ ಏನ್ ಸಿಕ್ಕುತ್ತೋ ಅದನ್ನ ತಗೊಂಡು, ಅದಕ್ಕೆ ಇಂಥದ್ದೇ ಹಾಕ್ಬೇಕಂತ ನಿರ್ದಿಷ್ಟವಾಗಿ ಯಾವ್ದನ್ನು ಹಾಕ್ತಿರ್ಲಿಲ್ಲ, ನನ್ ಗಲಾಟೆಗೆ ಬಾಯಿ ಮುಚ್ಚೋಕ್ ಮಾಡೋರು ಅವರು. ನಂದು ಸೋದರಿ ಮಾವಂದ್ರು ಶೇಖರ್ ಗೌಡ ಅಂತ ಹೇಳಿ, ನನ್ಗೆ ಇವತ್ತಿಗೂ ಅವರನ್ನ ನೆನ್ಸ್ಕೋತೇನೆ. 16 ಸೋಮವಾರ ಅಂತ ಒಂದು 16 ಸೋಮವಾರದ ವ್ರತ ಇದೆ.
ಅದನ್ನ ಹೋಗಿ ಬಂದು ಪ್ರಸಾದ ತಿಂದಿದ್ದೆ ನನ್ನ ಚಿಕ್ಕಮ್ಮನ ಮನೆಯಲ್ಲಿ. ಅದು ನನ್ಗೆ ಇಷ್ಟ ಆಗಿ ಡೈಲಿ ಗಲಾಟೆ ಮಾಡೋಣ, ನನ್ಗೆ ಆ ಪ್ರಸಾದ ಬೇಕು ಅಂತ. ನನ್ನ ಅಜ್ಜಿ ಒಂದು ಚರ್ಗೆ ತುಂಬಿಟ್ಟು ತಮ್ಮ ಮಂಗಲಸೂತ್ರವನ್ನ ಅದಕ್ಕೆ ಹಾಕಿ ಪೂಜೆ ಸ್ಟಾರ್ಟ್ ಮಾಡಿರೋರು. ನನ್ನ ಮಾಮಂದ್ರ ಗದ್ದೆಯಿಂದ ಬರುವಾಗ ನೋಡೋರು, ಇವಳು ದಿನ ಇದೇ ಗಲಾಟೆ ಇರುತ್ತೆ, ನಿನಗೆ ತಿಳಿಯೋದಿಲ್ವಾ ಅಮ್ಮ ಅಂತ ಹೇಳೋರು, ಬೈಯೋರು ಅಮ್ಮನಿಗೆ. ಇರ್ಲಿ ಬಿಡು, ಚಿಕ್ಕ ಮಗು ಅಲ್ಲ, ತಂದೆ ಇಲ್ಲ, ಅಮ್ಮನ್ ಬಿಟ್ಟಿದ್ದಾಳೆ ಅಂತ ನನ್ನ ಅಮ್ಮ ಮುದ್ದು ಮಾಡೋರು. ಆ ವ್ರತವನ್ನ ನಾನು 16 ವರ್ಷಗಳ ಕಾಲ ಅವರು ಮಾಡಿದ್ದು ನನ್ನ ಸಮಾಧಾನಕ್ಕಾಗಿ. ಆದ್ರೆ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡು ಆ 16 ಸೋಮವಾರದ ವ್ರತವನ್ನು ತುಂಬಾ 13 ವರ್ಷಗಳ ಕಾಲ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೇನೆ. ವೆರಿ ಗುಡ್. ಜೀವನ ಪರ್ಯಂತರ ಮಾಡ್ಲಿಕ್ಕೆ ನನ್ಗೆ ಇಷ್ಟ ಕೂಡ ಇದೆ. ಆದ್ರೆ ಅಜ್ಜಿ ಮಾಡಿರುವಂತಹ ಆ ಪ್ರಸಾದ ಲಾಡು ನನ್ನ ಅರ್ಜೆಂಟಿಗಾಗಿ ಮಾಡಿದ್ದು. ಅಮ್ಮ ಮಾಡಿದ್ಲಲ್ಲ ಅಂತ ನಾನು ಮಾಡ್ಲಿಕ್ಕೆ ಶುರು ಮಾಡಿದೆ. ಮನೆಯವರಿಗೆಲ್ಲ ಕೊಡ್ಲಿಕ್ಕೆ ಹೋದಾಗ ಬರೀ ನಿಮ್ದು ಇದೇ ಕೆಲಸ. ಅಜ್ಜಿ ಯಾಕಂದ್ರೆ ತುಂಬಾ ಅನುಕೂಲಸ್ಥರು. ನಂದು ಕಬ್ಬಿನ ತೋಟ ಇತ್ತು, ಬೆಲ್ಲ ಕೂಡ ಮನೆಯಲ್ಲೇ ಹೋಗಿ ತರ್ಬೇಕನ್ನೋದು ಇರ್ಲಿಲ್ಲ. ಒಂದಷ್ಟು ಗೋಧಿ ಹಿಟ್ಟು ಹಾಕೋರು, ಬೆಲ್ಲ ಹಾಕೋರು, ಲಾಡು ರೆಡಿ ಮಾಡಿ ಕೊಟ್ಟು ಬಿಡೋರು. ಅದಕ್ಕೆ ಇಂಥದ್ದೇ ಹಾಕ್ಬೇಕು ಅನ್ನೋದು ನನಗೂ ಕೂಡ ಇಲ್ಲ. ಅವ್ರು ಮಾಡಿ ಕೊಟ್ರು ನಾನು ತಿಂದೆ, ಅದನ್ನೇ ನಾನು ಮಾಡ್ಬೇಕು, ಇಷ್ಟೇ ಗೊತ್ತಿರೋದು. ಮತ್ತೊಂದು ಏನಾದ್ರೂ ಅದಕ್ಕೆ ಆಡ್ ಮಾಡಿದ್ರೆ ಮರುದಿವ್ಸ ನಾನು ಆಡ್ ಮಾಡೋದು. ಹೀಗೆ ಕಲಿತಾ ಕಲಿತಾ ಬಂದೆ. ಇತ್ತೀಚೆಗೆ ನಾನು ತರಬೇತಿಗಳನ್ನ ಕೊಡಬೇಕು ಅಂದಾಗ ಕೆಲವೊಂದು ಸಂಸ್ಥೆಗಳು ನನ್ನನ್ನ ಸರ್ಟಿಫಿಕೇಟ್ ಕೇಳಿದ್ರು. ಮೇಡಮ್, ನಿಮ್ಮಲ್ಲಿ ಸರ್ಟಿಫಿಕೇಟ್ ಇದೆಯಾ, ನೀವೆಲ್ಲಾದ್ರೂ ತರಬೇತಿ ಪಡೆದಿದ್ದೀರಾ, ನೀವೆಲ್ಲಾದ್ರೂ ತರಬೇತಿಯನ್ನ ನೀಡಿದ್ದೀರಾ? ತರಬೇತಿಗಳನ್ನ ನೀಡಿದೆ, ತರಬೇತಿ ಅಂತ ನೀಡಲಿಲ್ಲ, ನನ್ನಲ್ಲೊಂದು ಕಲೆ ಇದೆ ಅಂತ ಅದನ್ನ ನಾನು ಅವರಿಗೆ ಬಳುವಳಿಯಾಗಿರ್ಲಿ ಅನ್ನೋ ತರ ನಾನು ನಡೆಸ್ಕೊಂಬಂದೆ. ಬಟ್ ನನಗೆ ಸರ್ಟಿಫಿಕೇಟ್ ಕೇಳುವಾಗ ಸರ್ಟಿಫಿಕೇಟ್ ಇರಲಿಲ್ಲ. ಕೆಲವೊಂದು ಸಂಸ್ಥೆಗಳಿಂದ ನಾನು ತರಬೇತಿಯನ್ನ ಪಡೆದುಕೊಂಡು ಸರ್ಟಿಫಿಕೇಟ್ಗಳನ್ನು ಕೂಡ ಮಾಡಿಕೊಂಡೆ. ಜೊತೆಗೆ ನಾನೀಗ ರೂಟ್ ಸೆಟ್ ಅಲ್ಲಿ ಬ್ರಹ್ಮಾವರದ ನಿಟ್ಟಿ ಅಂತ ಹೇಳಿ ಮೇಡಮ್, ಬ್ರಹ್ಮಾವರದಿಂದ ಸ್ವಲ್ಪ ಮುಂದೆ ನಿಟ್ಟೂರು ಅಂತ ಬರ್ತದೆ, ಅಲ್ಲಿ ಒಂದು ರಾಜ್ಯ ಮಹಿಳಾ ನಿಲಯ ಅಂತ ಇದೆ. ಸ್ವಲ್ಪ ಅಲ್ಲಿ ನಮ್ಮ ಹಾಗೆ ಇಲ್ಲ, ಅಬ್ನಾರ್ಮಲ್ ಜನಗಳು, ಅವರಿಗೆ ಒಂದು ತರಬೇತಿಯನ್ನ ನೀಡ್ಲಿಕ್ಕೆ ಹೋದೆ. ನನ್ಗಲ್ಲೊಂದು ಅನಿಸ್ತು, ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೆ, ಇದು ನನಗೆ ಬೇಕಿತ್ತಾ ಈ ತರಬೇತಿ ಕೊಡುವಂತಹ ಕಾರ್ಯ. ಆ ಕಡೆ ನನಗೆ ಕರೆಕ್ಟ್ ಟೈಮಿಗೆ ಹೋಗಿ ಕ್ಯಾಶ್ ಮುಟ್ಟಬೇಕು ಬ್ಯಾಂಕಿಗೆ, ಆ ಒತ್ತಡದ ಮಧ್ಯೆ ನಾನಿಲ್ಲೊಂದು ತರಬೇತಿಗೆ ಅಂತ ಬರೋದು, ಬೇರೆ ಬೇರೆ ಶಾಲೆಗೆ ವಿಸಿಟ್ ಮಾಡೋದು, ಇದು ಬೇಕಿತ್ತಾ ಅಂತ ಅನ್ಸೋದು. ಆದ್ರೆ ಒಂದ್ ಅನಿಸ್ತು, ಅದಕ್ಕಿಂತ ಇದು ಬೆಟರ್ ಅನಿಸ್ತು. ಯಾಕೆಂದ್ರೆ ನನ್ನ ತರದವರು ಅಲ್ಲ, ಹೇಳಿದೆ ವಿಭಿನ್ನವರು, ಅಂತವರಿಗೆ ಒಂದ್ ಏನಾದ್ರೂ ತರಬೇತಿ ಕೊಟ್ಟು ಸಮಾಜದಲ್ಲಿ ಅವರು ತಾವು ಕೂಡ ಸ್ವಾವಲಂಬಿಗಳಾಗಿ ಬದುಕ್ತಾರೆ ಅನ್ನೋದಾದ್ರೆ ನಾನು ಯಾಕೆ ಮಾಡಬಾರ್ದು? ಆವತ್ತಿಂದ ಒಂದು ಆ ಕಾರ್ಯವನ್ನು ಕೂಡ ಕೈಗೆತ್ಕೊಂಡೆ. ಅಂದ್ರೆ ನೀವು ಇರೋ ಕೆಲಸನ ಬಿಟ್ಟು ಈ ಕೆಲಸಗಳನ್ನ ಆಯ್ಕೆ ಮಾಡ್ಕೊಂಡು? ಹೌದು ಮೇಡಮ್, ಇತ್ತೀಚೆಗೆ ನಾನು ಅದರಿಂದ ಹೊರಗೆ ಬಂದೆ, ಎಡೆ ಇನ್ಫಿನಿಟಿಯಿಂದ ಹೊರಗೆ ಬಂದು ಈಗ ನಾನೊಬ್ಬ ಸಂಪನ್ಮೂಲ. ನಿಜವಾಗ್ಲೂ ನಿಮಗೆ ಸಮಾಜದ ಬಗ್ಗೆ, ಸಮಾಜದಲ್ಲಿ ಜನರ ಬಗ್ಗೆ ಕಾಳಜಿ ಇದೆ ಅಂತ ನಾನು ನಂಬ್ತೇನೆ. ಯಾಕಂತ ಹೇಳಿದ್ರೆ ಸೇಫ್ ಝೋನ್ ಅಲ್ಲಿ ಇದ್ದವರು ಅದನ್ನ ಬಿಟ್ಟು ಒದ್ದಾಡೋದಕ್ಕೋಸ್ಕರ ಬಂದ್ರಿ ಈ ಕಡೆಗೆ ಅಂತ ಹೇಳಿದ್ರೆ. ಅಂದ್ರೆ ನಮ್ಮ ಇತ್ತೀಚೆಗೆ ಐಡಿಯಾ ಇನ್ಫಿನಿಟಿ ಕೂಡ ಮೇಡಮ್ ಬಿಲ್ಗಳ ಸಮಸ್ಯೆಯಿಂದಾಗಿ, ಒಂದು ರೇಟಿನ ಸಮಸ್ಯೆಯಿಂದಾಗಿ ಫ್ರೆಂಡ್ಸ್ ಅನ್ಸಿ ಅನಿವಾರ್ಯವಾಗಿ ತಮ್ಮ ಒಂದು ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಬೇಕಾಯ್ತು. ಆ ಒಂದು ಸಂದರ್ಭದಲ್ಲಿ ನಾನು ಕೈಗೆತ್ತಿಕೊಂಡದ್ದು ಈ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲಾದ್ರೂ ಕರೆದಾಗ ಹೋಗ್ಬೇಕು. ಯಾಕೆ ನನ್ನಲ್ಲಿ ಒಂದು ಕಲೆ ಇದೆಯಲ್ಲ, ನಾನು ಯಾಕೆ ಇದನ್ನ ಹೊರಗೆ ತರಬಾರ್ದು? ಜೀವನಕ್ಕೆ ಎಷ್ಟೋ ಜನ ಇದನ್ನೇ ಮುಂದುವರಿಸ್ಕೊಂಡು ಹೋದ್ರೆ ಅವ್ರ ಜೀವನ ನಡೆಯುತ್ತೆ ಅನ್ನೋದಾದ್ರೆ ನಾನು ಯಾಕೆ ಅವರಿಗೆ ಈ ಒಂದು ಅವಕಾಶವನ್ನು ಒದಗಿಸ್ಕೊಡ್ಬಾರ್ದು ಅಂತ ಮನಸಾರಿ ಈ ಒಂದು ವೇದಿಕೆಗೆ ನಾನು ಬಂದೆ. ಅಂದ್ರೆ ಚಿಕ್ಕವರಿರುವಾಗ ನೀವು ಕಲಿತ ಹವ್ಯಾಸಗಳೆಲ್ಲ ನಿಮ್ಗೆ ತರಬೇತಿ ನೀಡ್ಲಿಕ್ಕೆ ಅನುಕೂಲ ಆಗಿದೆ. ಹಾಗೆ ಮೆಸ್ಕಾಂ ನಲ್ಲಿ ನಾನೊಂದು ರಂಗೋಲಿ ಹಾಕಿದೆ, ಅದು 8 ಗಂಟೆಗಳ ಕಾಲ ಹಾಕಿದ್ದೆ ಮೇಡಮ್ ನಾನು ಆ ಮೆಸ್ಕಾಂ ನಲ್ಲಿ. ರಂಗೋಲಿ ಕೂಡ ನೀವು ಬಾಲ್ಯದಲ್ಲಿ ನಿಮ್ಮ ಅಜ್ಜಿ? ಹೌದು ಮೇಡಮ್, ಬಾಲ್ಯದಲ್ಲೇ ಕಲ್ತದ್ದು. ನನಗೆ ರಂಗೋಲಿ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ. ನನ್ನ ಹೆಬ್ಬೆರಳಿನಷ್ಟು ದಪ್ಪದ ಒಂದು ರೇಖೆ ಹಾಕಿದ್ರೆ ನನ್ನ ಅಜ್ಜಿ ಹೇಳೋರು, ನನ್ನ ಮೊಮ್ಮಗಳು ಎಷ್ಟು ಚಂದ ಮಾಡಿ ಹಾಕಿದ್ಲ, ಯಾಕೆಂದ್ರೆ ನನಗ್ ಬೇಜಾರಾಗದೆ ಇರ್ಲಿ, ಅದು ಚಂದ ಅಲ್ಲ ಅಂತ ಈಗ ಗೊತ್ತಾಗ್ತಿದೆ. ಅವತ್ ಮಾತ್ರ ನನ್ನ ಅಜ್ಜಿ ಹೇಳಿದ್ದೆ ಸತ್ಯ ಅನ್ಕೋತಿದ್ದೆ, ನನ್ನ ಸಮಾಧಾನಕ್ಕೆ ಅವ್ರು ಹೇಳಿದ್ದು. ಬಟ್ ಅವ್ರು ಹೇಳಿದಾಗೆಲ್ಲ ಹೆಚ್ಚೆಚ್ಚು ಹಾಕ್ಲಿಕ್ಕೆ ಹೋದೆ. ರಂಗೋಲಿ ಸಿಗದೆ ಇದ್ರೆ ಮನೇಲಿರೋ ಜೋಳದ ಹಿಟ್ಟಿನ ಹುಡಿ ತಗೊಂಡು ಹಾಕ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ ಪಕ್ಷಿಗಳು ಬಂದು ತಿನ್ನೋದನ್ನ, ಅದು ಒಂದು ನನ್ಗೆ ಖುಷಿ ಕೊಡ್ಲಿಕ್ಕೆ ಶುರುವಾಯ್ತು. ಆದ್ರೆ ಹಿಂದಿನ ಹಿರಿಯರು ಅದೇ ಜೋಳದ ಹಿಟ್ಟು, ಅದೇ ಅಕ್ಕಿ ಹಿಟ್ಟಿನಿಂದಾಗಿಯೇ ರಂಗೋಲಿಯನ್ನ ಹೊಯ್ತಿದ್ರು ಅನ್ನೋದು ನನಗೆ ತದಾದ ನಂತರದಲ್ಲಿ ಗೊತ್ತಾಗಿರುವಂತದ್ದು. ಮೊದಲು ಮಾತ್ರ ರಂಗೋಲಿ ಅನ್ನೋದು ಅಪರೂಪ ಇತ್ತು ಮೇಡಮ್. ಗದ್ದೆಯಲ್ಲಿ ಸಿಗುವಂತಹ ಬಿಂಗಿಚ್ ಕಲ್ಲುಗಳನ್ನು ತಂದು ಅದನ್ನ ಕುಟ್ಟಿ ಹುಡಿ ಮಾಡಿ ಅದಕ್ಕೆ ಒಂದು ಟೈಮ್ ಕೊಟ್ಟು ಹಾಕ್ತಿದ್ದೆ. ಆದ್ರೆ ಅದನ್ನ ಯಾವ್ದು ಪಕ್ಷಿ ತಿಂತಿರ್ಲಿಲ್ಲ. ಈ ಜೋಳದ ಹುಡಿ ಅಕ್ಕಿ ಹುಡಿ ಹಾಕಿದಾಗ ಪಕ್ಷಿ ತಿನ್ನುವಾಗ ಖುಷಿ ಆಗೋದು, ಇದೊಂದು ನೋಡ್ಲಿಕ್ಕೆ ಸಿಕ್ತಲ್ಲ ಅನ್ನುವಷ್ಟು. ಬಟ್ ಅದೇ ರಂಗೋಲಿ ನನ್ಗೆ ಇತ್ತೀಚೆಗಷ್ಟೇ ಒಂದು 3 ವರ್ಷಗಳ ಹಿಂದೆ ನನ್ನನ್ನ ಮೊಟ್ಟ ಮೊದಲ ರಂಗೋಲಿಯನ್ನ ಪರಿಚಯಿಸಿದ್ದು ರಜತಾದ್ರಿಯಲ್ಲಿ ನಡೆಯುವ DC ಆಫೀಸಲ್ಲಿ ಒಂದು ಮತದಾನದ ಜಾಗೃತಿ ಕಾರ್ಯಕ್ರಮ ನಡೆಯಿತು ಮೇಡಮ್. ನನ್ನನ್ನೆಲ್ಲ ಹೆಬ್ರಿ ತಾಲೂಕಿಂದ ಕಳಿಸಿದ್ರು. ಅವ್ರು ಯಾವ ನಂಬಿಕೆಯಿಂದ ಕಳಿಸಿದ್ರು ನನ್ಗೆ ಗೊತ್ತಿಲ್ಲ. ಇಲ್ಲ, ನೀವ್ ಹಾಕ್ತೀರಾ ಹೋಗಿ ಅಂತ. ಟೈಮ್ ಕೂಡ ಆಗಿ ಹೋಗ್ಬಿಡ್ತು. ನಾನು ರಂಗೋಲಿ ಹಾಕೋಕ್ ನನಗೆ ಟೈಮ್ ಕೂಡ ಇಲ್ಲ. ರಜತಾದ್ರಿ ಮೊದಲನೇದಾಗಿ ಹೋಗಿರೋದು DC ಆಫೀಸ್ಗೆ. ಹೋದೆ, ಏನ್ ಮಾಡ್ಬೇಕು ಅಂತ ತಲೆ ಓಡ್ಲಿಲ್ಲ. ಈ ರೇಷನ್ ಅಂಗಡಿಯಲ್ಲಿ ಸಿಗುವಂತಹ ಭತ್ತಗಳನ್ನ ತಗೊಂಡು 3 ಕಲರ್ಗಳನ್ನ ಯೂಸ್ ಮಾಡಿದೆ, ಕೇಸರಿ, ಬಿಳಿ, ಹಸಿರು. ಅದೇ ಒಂದು ಭತ್ತದಿಂದ ವೆಲ್ಕಮ್ ಮಾಡುವಂತ ಒಬ್ಬ ಹೆಣ್ಣು ಮಗಳನ್ನ ತೆಗೆದು ಮತದಾನದ ಸ್ಲೋಗನ್ಗಳನ್ನ ಬರೀತಾ ಹೋದೆ.
ಮತದಾನದ ಜಾಗೃತಿಯನ್ನ ಮೂಡಿಸೋದಕ್ಕಾಗಿ ಬರೆದಾಗ ಅದು ನನಗೆ ಸಮಾಧಾನಕರವಾಗಿ ಸಿಕ್ತು. ಅಲ್ಲಿ ಯಾವುದೇ ಸ್ಥಾನಗಳು ನನಗೆ ಸಿಕ್ಕಿಲ್ಲ, ಬಟ್ ಸಮಾಧಾನಕರವೇ ನನ್ನನ್ನ ಮುಂದೆ ಒಂದು ಉನ್ನತವಾದ ಹಂತಕ್ಕೆ ತಗೊಂಡೋಯ್ತು. ನನಗೆ ತುಂಬಾ ಖುಷಿ ಆಯ್ತು. ಇಷ್ಟು ಮಾಡಿದ್ನಲ್ಲ, ಅವ್ರು ಹೇಳಿದ್ರು ಟೈಮ್ ಸರಿಯಾಗಿ ಬಂದಿದ್ರೆ ನಿಜವಾಗ್ಲೂ ನೀವು ಒಳ್ಳೆ ರಿಸಲ್ಟ್ ನಿಮಗಿತ್ತು. ಟೈಮ್ ಸಾಕಾಗದೆ ಹೋದ್ರು 10-15 ನಿಮಿಷದಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶ ನಿಮಗ್ ಸಿಕ್ತು ಅನ್ಕೊಡಿ, ಖುಷಿ ಪಡಿ ಅಂತ. ಅಲ್ಲಿ DC ಒಂದು ಚೆಕ್ ಅನ್ನ ಸೈನ್ ಮಾಡಿ ಕಳ್ಸಿದ್ರು. ಅದನ್ನ ನಾನು 3 ತಿಂಗಳ ಕಾಲ ಕ್ಯಾಶ್ ಮಾಡ್ಕೊಳ್ಳಿಲ್ಲ. ಚೆಕ್ ಹೀಗೆ ಇದ್ಬಿಡ್ಲಿ, ಕ್ಯಾಶ್ ಮಾಡ್ಕೊಂಡ್ರೆ ಹೋಗುತ್ತೆ ಅಂತ ಎಲ್ಲರೂ ಹೇಳಿದ್ರು. ಕ್ಯಾಶ್ ಮಾಡ್ಕೊಂಡ್ಬಿಡು, ದೊಡ್ಡದ ಅಮೌಂಟ್ ಅಲ್ಲ ಅಂತ ಅವ್ರಿಗೆ ಅನ್ಸಿದ್ರು ಕೂಡ ಅದು ಅಮೂಲ್ಯವಾದದ್ದು. ಯಾಕಂದ್ರೆ ನಾನು DC ಆಫೀಸಿಂದ ಪಡೆದದ್ದು, ಅದು ನನಗೆ ಹೆಮ್ಮೆ ಇದೆ. ಬಟ್ ಅದೇ ಕೆಲವೊಂದು ವೇದಿಕೆಗಳಲ್ಲಿ ಹಾಕುವಾಗ ನಾನು ಹೇಳಿದೆ ನಿಮ್ಗೆ ಆಗ್ಲೇ ಮಾತಿನ ಮಧ್ಯೆ ನಿಲ್ಲಿಸಿದೆ ಮೇಡಮ್, ನನ್ನ ಮೆಸ್ಕಾಂ ಆಫೀಸಲ್ಲಿ 8 ಗಂಟೆಗಳ ಕಾಲ ಹಾಕಿದೆ ನಾನು ಆಯುಧ ಪೂಜೆಯಲ್ಲಿ. ಒಂದು ಸರಸ್ವತಿಯ ಚಿತ್ರವನ್ನ ಬಿಡಿಸಿದೆ. ಆ ಸರಸ್ವತಿಯ ಚಿತ್ರ ಪೂಜೆಗಾಗಿ ಬಿಡಿಸಿದ್ದು. ಕೆಲವೊಂದು ಕಡೆಗಳಲ್ಲಿ ನನ್ನ ಚಿತ್ರವನ್ನ ನೋಡಿದವರು, ನನ್ನ ಒಂದು ಬಿಜಾಪುರ ಜಿಲ್ಲೆಯ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ನನ್ನ ಚಿತ್ರಗಳನ್ನ ನೋಡಿ ಸುಮಾರು ಚಿತ್ರಗಳ ಒಂದು ಚಿತ್ರಣವನ್ನ ಅವರು ಪಡ್ಕೊಂಡು ನನಗೆ ಅದರಿಂದಾಗಿ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ 50ನೇ ವರ್ಷಕ್ಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ನನಗೆ ನೀಡಿದ್ರು. ಅದು ನನ್ನ ಒಂದು ಚಿತ್ರಕಲೆಯಿಂದಾಗಿ. ನಿಜವಾಗ್ಲೂ ಅಷ್ಟು ದೊಡ್ಡವಳಲ್ಲ, ಆದ್ರೆ ಹೆಮ್ಮೆ ಅನಿಸ್ತದೆ. ಯಾಕೆಂದ್ರೆ ಅಜ್ಜಿ ಕಲಿಸಿದ್ದು ಇವತ್ತು ಇಷ್ಟು ಉಪಯೋಗ ಆಯ್ತಾ. ಕೆಲವೊಂದು ದೇವಸ್ಥಾನಗಳಲ್ಲೂ ಕೂಡ ನಾನು ನವರಾತ್ರಿಯ 9 ದಿನಗಳ ಕಾಲ ಇದರಲ್ಲಿ ಹಾಕಿದ್ದೇನೆ ಮೇಡಮ್. ಅರ್ಧನಾರೀಶ್ವರ ದೇವಸ್ಥಾನ ಹೆಬ್ರಿಯಲ್ಲಿ ಆ ಒಂದು 9 ದಿನಗಳ ಕಾಲ ಬೇರೆ ಬೇರೆ ದೇವರ ಚಿತ್ರಗಳನ್ನ ನಿತ್ಯವೂ ಬಂದು ಬಿಡಿಸಿದ್ದುಂಟು. ಅವರು ಕ್ಯಾಶ್ ಕೊಡ್ಲಿಕ್ಕೆ ಹೋದ್ರು ನಾನು ತಗೊಂಡಿಲ್ಲ, ಚೆಕ್ ಕೊಡ್ಲಿಕ್ಕೆ ಬಂದ್ರು ನಾನು ತಗೊಂಡಿಲ್ಲ. ಅದೊಂದು ಹಿರಿಮೆ ಇದೆ ದೇವಸ್ಥಾನಕ್ಕೆ ನಾನು ಮಾಡಿರುವಂತಹ ಸೇವೆ. ಜೊತೆಗೆ ಇಲ್ಲಿ ಅನಂತ ಪದ್ಮನಾಭದಲ್ಲಿ ಹೆಬ್ರಿಯಲ್ಲಿ ಕೂಡ ಒಂದು ರಾಮನ ವಿಗ್ರಹವನ್ನ ಬಿಡಿಸ್ದೆ. ರಾಮ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೆಯುವಾಗ ನಾನು ಇಲ್ಲಿ ರಾಮನ ಒಂದು ಸೇವೆಯನ್ನ ಮಾಡುವ ಅಂತ ರಂಗೋಲಿ ಸೇವೆಯನ್ನ ಕೊಟ್ಟೆ. ಅದು ಕೂಡ ತುಂಬಾ ಜನರಿಗೆ ಖುಷಿ ಕೊಡ್ತು. ಇವತ್ತು ನನ್ನನ್ನ ಒಂದು ಚಿತ್ರಕಲೆ ಅಥವಾ ರಂಗೋಲಿಯನ್ನ ಗುರುತಿಸಿದ್ದು ನನ್ನ ಹೆಬ್ರಿ ಅಂತ ಹೇಳಿಕ್ಕೆ ನಿಜವಾಗ್ಲೂ ಖುಷಿ ಪಡ್ತೇನೆ ಮೇಡಮ್. ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ನಿಮ್ಮ ಸಮಯವನ್ನು ಹೇಗೆ ವಿನಿಯೋಗಿಸ್ತೀರಿ? ಇದರೊಟ್ಟಿಗೆ ಮನೆಯನ್ನು ಕೂಡ ನಡೆಸ್ಕೊಂಡು? ಹೌದು ಮೇಡಮ್, ನನಗೆ ಇದಕ್ಕೆ ನನ್ನ ಸಹೋದರಿ ತುಂಬಾ ಸಪೋರ್ಟ್ ಮಾಡ್ತಾರೆ ಮೇಡಮ್. ನನ್ನ ತಾಯಿ, ನನಗೆ ನಿಜವಾದ ತಾಯಿ ಹೆತ್ತವರು ನನ್ನ ತಾಯಿ ದೇವಮ್ಮ. ಆದ್ರೆ ನನಗೆ ನಿಜವಾದ ಒಂದು ಅಂದವೇ ನನ್ನ ಸಹೋದರಿ ಒಟ್ಟಿಗೆ. ನನ್ನ ವಾಯ್ಸ್ ಚೇಂಜ್ ಆಗಿದ್ದಕ್ಕೆ ಏನು ಅನ್ಕೋಬೇಡಿ. ಯಾಕಂದ್ರೆ ನನ್ನ ತಾಯಿಯ ಸ್ಥಾನವನ್ನು ತುಂಬಿದವಳು ನನ್ನ ಸಹೋದರಿ. ಪ್ರತಿ ಕೆಲಸದಲ್ಲೂ ಕೂಡ ನನ್ನೊಟ್ಟಿಗಿರ್ತಾಳೆ. ನಾನು ಏನೇ ಮಾಡ್ಲಿ, ನಾನೊಂದು ಇಂಥ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ನನಗಿಂತ ಹೆಚ್ಚು ಟೈಮ್ ಕೊಡೋಳು ಅವಳು. ಇಲ್ಲ, ನಿನ್ನ ಕಾರ್ಯಕ್ರಮವನ್ನ ನೀನು ಮುಗಿಸ್ಕೊ, ಉಳಿದದ್ದು ನಾನು ನೋಡ್ಕೋತೇನೆ. ನನ್ನ ಬಾಲ್ಯದಿಂದಲೂ ಅಷ್ಟೇ. ಒಂದು ಚಾಕ್ಲೇಟ್ ಇದೆ ಅಂದ್ರೆ 3 ಜನ ಹಂಚ್ಕೊಂಡು ತಿಂದವ್ರು ನಾವು. ಇದು ನಂದು ಅಂತ ಯಾವತ್ತೂ 3 ಜನರಲ್ಲಿ ನಮಗೆ ಭೇದ ಬರಲಿಲ್ಲ. ಅಂತ ಒಂದು ಭಾಗ್ಯವನ್ನು ಕೊಟ್ಟ ನನ್ನ ತಂದೆ ತಾಯಿಗಳಿಗೆ ಈ ವೇದಿಕೆಯ ಮೂಲಕ ನಾನು ನಿಜವಾಗ್ಲೂ ಮನಸ್ಸು ಇಚ್ಛೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಅಂತವರ ಮಕ್ಕಳು ಅಲ್ಲ ಅಂತ ಹೆಮ್ಮೆಯಿಂದ. ಹಾಗೇನೆ ನೀವು PM ವಿಶ್ವಕರ್ಮ ಇದರಲ್ಲಿ ಕೂಡ ನೀವು ಇತ್ತೀಚೆಗೆ ನನ್ನನ್ನ ರೂಟ್ ಸೆಟ್ನವರು ಒಂದು 3 ದಿನಗಳ ಕಾಲ ಅಲ್ಲೂ ಕೂಡ ನಾನು ಒಂದು ತರಬೇತಿಯನ್ನ ಮೊದಲು ಪಡೆದು ನಂತರ ನಾನೊಂದು ಎಕ್ಸಾಮ್ ಅನ್ನು ಮಾಡ್ಲಿಕ್ಕಿತ್ತು ಮೇಡಮ್. ಆ ಎಕ್ಸಾಮ್ ಅಲ್ಲಿ PM ವಿಶ್ವಕರ್ಮ ಅದರಲ್ಲಿ ಸಾಫ್ಟ್ವೇರ್ ಟ್ರೈನರ್ ಆಗಿ ನಾನು ಆಯ್ಕೆಯಾದೆ. ಎಲ್ಲೆಲ್ಲೂ ಎಕ್ಸಾಮ್ಗಳು ಎಲ್ಲೆಲ್ಲಿ ತರಬೇತಿಗಳನ್ನ ಕೊಡ್ಲಿಕ್ಕಿದೆಯೋ ಅವ್ರು ಕರೀತಾರೆ, ಅಲ್ಲಿ ಹೋಗಿ ನಾನು ತರಬೇತಿಯನ್ನ ಕೊಟ್ಟು ಬರ್ತೇನೆ. ಅಲ್ಲಿ ಬೊಂಬೆಗಳ ತಯಾರಿಕೆಗೆ ವಿಶೇಷವಾದಂತಹ ಸ್ಥಾನ ಪ್ರಾಧಾನ್ಯತೆ ಇದೆ. ಆ ಬೊಂಬೆ ತಯಾರಿಕೆ ಮಾಡೋದು PM ವಿಶ್ವಕರ್ಮದಲ್ಲಿ ನಾನು ಆಯ್ಕೆಯಾದೆ. ಕೃತಕ ಆಭರಣ ಕೂಡ ನೀವು ತಯಾರು ಮಾಡಿಸಿದ್ದೀರಿ ಮಕ್ಕಳ ಕೈಯಲ್ಲಿ? ಹೌದು ಮೇಡಮ್. ಅದನ್ನ ಕೃತಕ ಆಭರಣ ನಾನು ಸುನೀತಾ ಹೆಬ್ಬಾರ್ ಮೇಡಮ್ ಅಂತ ಹೇಳಿದೆ ಮೇಡಮ್. ಅವ್ರದ್ದು ಕ್ಲಾಸ್ ಅಲ್ಲಿ ನಾನು ರಜಾ ಮಜಾದಲ್ಲಿ ನಾನು ಮಾಡಿದ್ದು. ಆ ಒಂದು ರಜಾ ಮಜಾದಲ್ಲಿ ಬೊಂಬೆ ತಯಾರಿಕೆ, ಕೃತಕ ಆಭರಣ ತಯಾರಿಕೆ, ಲಾಡು ತಯಾರಿಕೆ, ಮತ್ತೆ ಯೋಗ, ಜೊತೆಗೆ ನಾಣ್ಯಗಳ ಒಂದು ಪರಿಚಯ, ರಂಗೋಲಿ, ಈ ಎಲ್ಲಾ ಕ್ಲಾಸ್ಗಳನ್ನು ಪ್ರತಿ ವರ್ಷವೂ ನನ್ನನ್ನು ಅವರ ಶಿಬಿರಕ್ಕೆ ಕರೀತಾರೆ. ಆ ಶಿಬಿರಗಳಲ್ಲಿ ನಾನು ನಡ್ಸ್ಕೊಂಡ್ ಬರ್ತಾ ಇದ್ದೆ. ಈ ಸರಿ ಒಂದು ಹೊಸದೊಂದು ಕಾರ್ಯಕ್ರಮ ಮಾಡುವ ಅನ್ನುವಂತ ನಿಟ್ಟಿನಲ್ಲಿ ನಾವು ಅದನ್ನ ಎಲ್ಲವನ್ನೂ ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡೋ ವ್ಯವಸ್ಥೆ. ಮಕ್ಕಳಲ್ಲಿ ಇವತ್ತು ನಾವು ದುಡಿಬೇಕು ಅನ್ನೋ ಒಂದು ಭಾವನೆ ಬರಬೇಕು. ಕೇವಲ ಅಪ್ಪ ಕೊಡ್ತಾನೆ ನಾನು ಖರ್ಚು ಮಾಡ್ತೇನೆ, ಅಮ್ಮ ಕೊಡ್ತಾಳೆ ನಾನು ಖರ್ಚು ಮಾಡ್ತೇನೆ ಅನಿಸ್ಬಾರ್ದು. ನಾವು ಕೂಡ ಅಪ್ಪ ಅಮ್ಮನಿಗೆ ಏನಾದ್ರೂ ಮಾಡಬೇಕು ಅನ್ನೋದು ಅವ್ರಿಗೆ ಬಂದಾಗ ನಾವು ಏನ್ ಮಾಡಬಲ್ವಿ, ಚಿಕ್ಕ ಮಕ್ಕಳು ನಾವು, ನಮ್ಮಿಂದ ಮಾಡೋಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಇತ್ತು ಆ ಮಕ್ಕಳಿಗೆ. ನೀವು ಕೂಡ ಮಾಡಬಲ್ಲರಿ ಅನ್ನೋದನ್ನ ಹುರಿದುಂಬಿಸಿ ಅವರಿಗೆ ಲಾಡು ತಯಾರಿಕೆ ಮಾಡಿದ್ವಿ ಮೇಡಮ್. ಯಾವುದೇ ಬೆಂಕಿಯ ಉಪಯೋಗವಿಲ್ಲದೆ ಹುರಿಗಡ್ಲೆ ಮತ್ತು ಶೇಂಗಾ ಬೀಜದ ಪೌಡರ್ಗಳನ್ನ ಯೂಸ್ ಮಾಡಿ, ಬೆಲ್ಲ ಮತ್ತೆ ಸಕ್ಕರೆ ತುಪ್ಪ ಯೂಸ್ ಮಾಡಿ ಬೇಸನ್ ಮತ್ತೆ ಶೇಂಗಾ ಬೀಜದ ಲಾಡುವನ್ನ ತಯಾರಿಕೆ ಮಾಡಿದ್ವಿ. ಆ 2 ಲಾಡುಗಳನ್ನು ಕೂಡ ಅದೇ ದಿನ ತಯಾರಿಕೆ ಮಾಡಿ ಒಳ್ಳೆ ರೀತಿಯಲ್ಲಿ ಪ್ಯಾಕ್ ಮಾಡಿ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಇಟ್ಕೊಂಡು
ಅವರು ಗ್ಲೌಸ್ಗಳನ್ನು ಬಳಸಿದ್ದಿರ್ಬೋದು, ಹೆಡ್ ಕ್ಯಾಪ್ಗಳನ್ನು ಧರಿಸಿದ್ದಿರ್ಬೋದು. ಓಕೆ. ತುಂಬಾ ನೀಟಾಗಿ ಮಾಡಿರೋದ್ರಿಂದ ಆ ಸ್ವಚ್ಛತೆ ತುಂಬಾ ಸ್ವಚ್ಛತೆ ಇಂಪಾರ್ಟೆಂಟ್. ಯಾಕೆ ಚಿಕ್ಕ ಮಕ್ಕಳವರು ಹೌದು. ಹೇಗೆ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಮುಖ್ಯ ಕಾರಣ ಆಗ್ತದೆ. ಆ ಒಂದು ಅದೇ ದಿವಸನೇ ಮಾರ್ಕೆಟಿಂಗ್ ಮಾಡಿದ್ರು. ಸುಮಾರು 6,000 ರೂಪಾಯಿ ಬಂತು ಮೇಡಮ್. ಬೇರೆ ಬೇರೆ ತಂಡಗಳ ರಚನೆ ಮಾಡಿ ಅಲ್ಲೇ ಮಾರ್ಕೆಟಿಂಗ್ ಮಾಡಿಸಿದ್ರು. ಹೇಳಿದ್ನಲ್ಲ, ಕೃತಕ ಆಭರಣದಿಂದ ಹಿಡಿದು ಲಾಡು ತಯಾರಿಕೆವರೆಗೂ ಪ್ರತಿಯೊಂದು ಅಲ್ಲೇ ಮಾರ್ಕೆಟಿಂಗ್ ಮಾಡುವಾಗ 6,000 ರೂಪಾಯಿ ಹಣ ಸಂಪಾದನೆ ಮಾಡಿದ್ರು. ಅದನ್ನ ಯಾವುದೂ ಅವ್ರು ತಗೊಳ್ಳಿಲ್ಲ. ಅಲ್ಲೇ ಮಕ್ಕಳಿಗೆ ವಿಂಗಡಣೆ ಮಾಡಿ ಪ್ರತಿಯೊಂದು ಯಾವ ಯಾವ ತಂಡವಿತ್ತು ಅದೇ ತಂಡಗಳಲ್ಲಿ ಹಂಚಿಕೆ ಮಾಡಿ ಕೊಟ್ರು. ಬಟ್ ಇಲ್ಲಿ ಮಕ್ಕಳಿಗೆ ಏನಾಯ್ತು ಅಂದ್ರೆ, ನಾವು ಮಾಡಬಲ್ಲೆ. ಅವ್ರು ಹೇಳಿದ್ರು, ಮೇಡಮ್ ಶನಿವಾರ ರವಿವಾರ ರಜೆ ಸಿಕ್ಕಾಗ ನಮ್ಮ ಸಂತೆಗಳಲ್ಲಿ ಹೋಗಿ ನಾವು ಈ ತರ ಇಟ್ಕೊಂಡು ಮಾರಾಟ ಮಾಡ್ತೇವೆ, ಜೊತೆಗೆ ನಮ್ಮ ಜಾತ್ರೆಗಳಲ್ಲಿ ಹೋಗಿ ನಾವು ಮಾರಾಟ ಮಾಡ್ತೇವೆ, ನಾವು ಕೂಡ ಮಾಡಬಲ್ವಿ, ನಮ್ಮಲ್ಲಿರೋ 10-20 ರೂಪಾಯಿಯಲ್ಲೇ ಚಿಕ್ಕ ಅಮೌಂಟಲ್ಲೇ ನಾವು ಮಾಡಬಹುದು ಅನ್ನೋದನ್ನ ನೀವು ಕಲಿಸ್ಕೊಟ್ರಿ ಅಂತ ತುಂಬಾ ಖುಷಿ ಪಟ್ರು ಮೇಡಮ್. ಓಕೆ. ಕೆಲವೊಂದು ಮಣ್ಣಿನ ಆಕೃತಿಗಳ ರಚನೆಯನ್ನ ಕೂಡ ನಾನು ಹೇಳಿಕೊಟ್ಟೆ. ಆ ಮಕ್ಕಳು ಕೂಡ ತಾಲೂಕು ಮತ್ತೆ ಜಿಲ್ಲೆಗಳಲ್ಲಿ ಒಂದೊಂದು ಸ್ಥಾನಗಳನ್ನ ಪಡೆದಂತಹ ಉದಾಹರಣೆಗಳು ಉಂಟು. ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ಆ ಒಂದು ತರಬೇತಿಯನ್ನ ಕೂಡ ನೀಡಿದೆ ಮೇಡಮ್. ಪ್ರೇಮ ಅವರೇ, ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅನೇಕ ವಿಷಯಗಳನ್ನು ನೀವು ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ. ಹಾಗೆಯೇ ನಿಮ್ಮ ಜೀವನದ ಒಂದು ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದೀರಿ. ಮಕ್ಕಳಿಗೆ ಕೊಟ್ಟಂಥ ತರಬೇತಿ ಇರ್ಬೋದು, ಅಥವಾ ಈಗಿನ ಒಂದು ಮಕ್ಕಳಿಗೆ ಏನೆಲ್ಲ ಮಾಡಬಹುದು, ನಾವು ಕ್ರಿಯಾತ್ಮಕವಾಗಿ ಮೊಬೈಲು ಟಿವಿ ಅಲ್ಲದೆ ಇದರ ಹೊರತಾಗಿ ಪಠ್ಯ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳನ್ನು ನೀವು ತುಂಬ ಚಂದದಲ್ಲಿ ವಿವರಿಸಿದ್ದೀರಿ ಮಕ್ಕಳಿಗೆ. ಇದರಿಂದ ಅವರಿಗೆ ಇದರ ಬಗ್ಗೆ ಇನ್ನೂ ಹೆಚ್ಚು ಆಸಕ್ತಿ ಮೂಡುತ್ತದೆ ಅಂತ ನನ್ನ ಭಾವನೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವಕಾಶ ಕೊಟ್ಟದ್ದಕ್ಕಾಗಿ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಪ್ರೇಮ ಅವರ ವಿಷಯವನ್ನು ನೋಡಿದ್ರಲ್ಲ, ಎಷ್ಟು ಒಂದು ಆ್ಯಕ್ಟಿವ್ ಆಗಿ ಇಡೀ ದಿನ ತಮ್ಮನ್ನು ಚಟುವಟಿಕೆಯಿಂದ ಇಟ್ಕೊಂಡಿರ್ತಾರೆ. ಹೀಗೆಯೇ ಕೂಡ ನಾವಿದ್ದರೆ ನಮ್ಮ ಮನಸ್ಸು ಹಾಗೂ ದೇಹ ಎರಡೂ ಕೂಡ ಆರೋಗ್ಯವಾಗಿರ್ತದೆ ಅಂತ ನನ್ನ ಭಾವನೆ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.